ನಮಸ್ಕಾರ ಸ್ನೇಹಿತರೆ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಇಂಡಿ ಒಕ್ಕೂಟ ಸದ್ಯದಲ್ಲೇ ಛಿದ್ರ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗೇನೆ ಇಂಡಿ ಒಕ್ಕೂಟ ಸದ್ಯದಲ್ಲೇ ಶೈವಾವಸ್ಥೆಗೆ ಹೋಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗ ಕಾಣಿಸ್ಕೊಳ್ಳಿ ಶುರುವಾಗಿದೆ. ಹಾಗಾದ್ರೆ ಈ ಇಂಡಿ ಒಕ್ಕೂಟಕ್ಕೆ ಅಂತಹ ಸಮಸ್ಯೆಗಳು ಏನ್ ಕಾಡ್ತಾ ಇದೆ, ಇಷ್ಟು ಬೇಗ ಅದು ಛಿದ್ರ ಆಗ್ಲಿಕ್ಕೆ ಕಾರಣ ಏನು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಇಂಡಿ ಒಕ್ಕೂಟ ಹುಟ್ಟಿದ ಸಂದರ್ಭದಲ್ಲೇ ಬಹಳಷ್ಟು ಜನ ಮಾತಾಡ್ಕೊಂತ ಇದ್ರು, ಇದು ಹೆಚ್ಚು ದಿನ ಬಾಳಿಕೆ ಬರಲ್ಲ, ಅದರಲ್ಲಿರುವಂತಹ ಲೀಡರ್ಗಳ ನಡುವೆ ಸದ್ಯದಲ್ಲೇ ಕಚ್ಚಾಟಗಳು ಪ್ರಾರಂಭ ಆಗ್ತದೆ, ಆ ಮುಖಾಂತರ ಇವರೆಲ್ಲರೂ ಕೂಡ ಸದ್ಯದಲ್ಲೇ ಬೇರೆ ಆಗ್ತಾರೆ, ಈ ರೀತಿಯಾಗಿ ಎಲ್ಲರೂ ಮಾತಾಡ್ತಾ ಇದ್ರು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈ ಒಕ್ಕೂಟದಲ್ಲಿದ್ದಂತಹ ಎಲ್ಲಾ ನಾಯಕರುಗಳಿಗೂ ತಾನು ದೇಶದ ಪ್ರಧಾನಮಂತ್ರಿ ಆಗ್ಬೇಕು, ಈ ರೀತಿಯಾದಂತಹ ಹೆಬ್ಬಯಕೆಯನ್ನ ಇಟ್ಕೊಂಡಿದ್ರು. ಹಾಗೇನೆ ಎಲ್ಲರ ಮಧ್ಯೆ ಸಹಮತ ಕೂಡ ಇರಲಿಲ್ಲ. ಇವರು ಸ್ವಲ್ಪ ಒಗ್ಗಟ್ಟನ್ನು ತೋರಿಸಿದ್ದು ಕೇವಲ ಲೋಕಸಭಾ ಚುನಾವಣೆ ಮುಗಿಯುವರೆ ಮಾತ್ರ. ಈ ಲೋಕಸಭಾ ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ಇವರೊಳಗಡೆ ಕಚ್ಚಾಟ ಪ್ರಾರಂಭ ಆಯಿತು. ಒಂದೊಂದೇ ಪಕ್ಷದವರು ಈ ಇಂಡಿ ಒಕ್ಕೂಟದಿಂದ ಅಂತರವನ್ನು ಕಾಯ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಇದು ಕೊನೆಯ ಹಂತಕ್ಕೆ ಬಂದು ಸದ್ಯದಲ್ಲಿ ಛಿದ್ರ ಆಗುವಂತಹ ಎಲ್ಲಾ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ಳಿ ಶುರುವಾಗಿದೆ. ಇಲ್ಲಿ ಪ್ರಮುಖವಾದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಇಂಡಿ ಒಕ್ಕೂಟ ಹುಟ್ಟುಕೊಳ್ಳೋ ಸಂದರ್ಭದಲ್ಲಿ ಇವರಿಗಿದ್ದಂತಹ ಧ್ಯೇಯ ಒಂದೇ ಒಂದಾಗಿತ್ತು. ಅದೇನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು, ಆ ಮೂಲಕ ತಾವು ಅಧಿಕಾರವಾದ ಗದ್ದುಗೆಯನ್ನ ಏರ್ಬೇಕು. ಇದೊಂದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂತಹ ಧ್ಯೇಯ ಇವ್ರ ಹತ್ರ ಇರಲಿಲ್ಲ. ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು, ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಬಂದಿದ್ದೇವೆ, ಜಾತಿ ಗಣತಿಯನ್ನ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು ಹೊರತು ದೇಶದ ಅಭಿವೃದ್ಧಿ ಬಗ್ಗೆ ಇವರು ಎಲ್ಲಿಯೂ ಕೂಡ ಮಾತಾಡಿರ್ಲಿಲ್ಲ. ಅದಲ್ಲದೆ ಇವರು ಮಾಡಿರುವಂತಹ ಮಹತ್ ಕಾರ್ಯ ಏನು ಅಂತ ಹೇಳಿದ್ರೆ, ಅತಿಯಾದ ಓಲೈಕೆ. ಈ ಅತಿಯಾದ ಓಲೈಕೆ ಇವರಿಗೆ ಕ್ರಮೇಣವಾಗಿ ಮುಳುವಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಲೋಕಸಭಾ ಚುನಾವಣೆಯಲ್ಲಿ ಇವರು ತಕ್ಕ ಮಟ್ಟಿಗೆ ಯಶಸ್ಸನ್ನ ಕಂಡ್ರು. ಆದ್ರೆ ಆನಂತರ ನಡೆದಂತಹ ಬಹಳಷ್ಟು ವಿಧಾನಸಭಾ ಚುನಾವಣೆಗಳಲ್ಲಿ ಇವರು ಸೋಲನ್ನ ಕಾಣ್ತಾ ಹೋದ್ರು. ಈ ರೀತಿಯಾಗಿ ಸತತವಾಗಿ ಸೋಲಿಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನ ಇವರು ಮನನ ಮಾಡಬೇಕಾಗಿತ್ತು. ಆದ್ರೆ ಅದಕ್ಕೆ ಬದಲಾಗಿ ಈ ಇಂಡಿ ಒಕ್ಕೂಟದ ಯಜಮಾನಿಕೆ ವಹಿಸಿಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ನಾವು ಸೋಲಿಕ್ಕೆ ವೋಟ್ ಚೋರಿ ಕಾರಣ, ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರ್ಕೊಂಡು ನಮ್ಮನ್ನ ಸೋಲಿಸ್ತಾ ಇದೆ, ಜನರು ನಮ್ಗೆ ವೋಟ್ ಹಾಕ್ತಾ ಇದ್ದಾರೆ, ಆದ್ರೆ ಅವ್ರು ಹಾಕ್ತಾ ಇರುವಂತ ವೋಟ್ ಎಲ್ಲೋದು ಕೂಡ ಬಿಜೆಪಿ ಹತ್ತ ಹೋಗುವ ರೀತಿಯಲ್ಲಿ ಇವಿಎಂ ಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವು ಸೋಲ್ತಾ ಇದ್ದೇವೆ ಹೊರತು ಜನರು ನಮ್ಮನ್ನ ತಿರಸ್ಕರಿಸ್ತಾ ಇಲ್ಲ, ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದನ್ನೇ ಅವ್ರು ಎಲ್ಲಾ ಕಡೆ ಹೇಳ್ಕೊಂಡು ಬಂದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಬಹಳಷ್ಟು ನಾಯಕರುಗಳಿಗೆ ನಿಜವಾದ ಕಾರಣ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವ್ರು ಯಾರು ಕೂಡ ಈ ಗಾಂಧಿ ಕುಟುಂಬದ ಎದುರುಗಡೆ ನಿಂತ್ಕೊಂಡು ಮಾತಾಡುವಂತಹ ಧೈರ್ಯ ತೋರಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಇದು ಮುಂದುವರ್ಕೊಂಡು ಹೋಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಲಿಕ್ಕೆ ಪ್ರಾರಂಭ ಆಯ್ತು. ಇವರ ಜೊತೆಗಿರುವಂತಹ ಉಳಿದ ಪಕ್ಷಗಳು ಕೂಡ ಈ ಇಂಡಿ ಒಕ್ಕೂಟದಿಂದ ದೂರ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗಾಗಲೇ ಹಲವರು ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ಮೈತ್ರಿಯನ್ನ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಬದಲಾಗಿ ನಮ್ಮ ರಾಜ್ಯದಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರು. ನೀವು ನೋಡಿರಬಹುದು, ದೆಹಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಜೊತೆಗೆ ಯಾವುದೇ ರೀತಿಯಾದಂತಹ ಮೈತ್ರಿಯನ್ನ ಮಾಡ್ಕೊಳ್ಳಿಕ್ಕೆ ಒಪ್ಪಲಿಲ್ಲ. ಕೊನೆಗೆ ಕಾಂಗ್ರೆಸ್ ಪಕ್ಷ ಮತ್ತು ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿದ್ರು. ಅಲ್ಲಿ ಚುನಾವಣೆಯಲ್ಲಿ ಏನು ರಿಸಲ್ಟ್ ಬಂತನ್ನು ನಿಮ್ಗೆ ಗೊತ್ತಿದೆ. ಪುನಃ ಅಲ್ಲಿ ಹೇಳಿರೋದು ಇದೇ ವೋಟ್ ಚೋರಿ ಕಥೆಯನ್ನ. ಹಾಗೇನೆ ಈ ಇಂಡಿ ಒಕ್ಕೂಟದಲ್ಲಿರುವಂತಹ ಕೆಲವೊಂದು ವೈರುಧ್ಯಗಳ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಈ ಇಂಡಿ ಒಕ್ಕೂಟದಲ್ಲಿ ಕಮ್ಯುನಿಸ್ಟ್ ಪಕ್ಷನೂ ಇದೆ, ಕಾಂಗ್ರೆಸ್ ಪಕ್ಷನೂ ಇದೆ. ಆದ್ರೆ ಕೇರಳದಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧವಾಗಿ ಹೋರಾಡ್ತದೆ. ಹಾಗೇನೆ ಪಶ್ಚಿಮ ಬಂಗಾಳದ ವಿಷಯಕ್ಕೆ ಬಂದ್ರೆ, ಮುಂದಿನ ಚುನಾವಣೆಯಲ್ಲಿ ಟಿಎಂಸಿ ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಸೇರ್ಕೊಂಡು ಸೆಣಸಾಡ್ತವೆ. ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ನಿಲುವನ್ನ ಈ ಇಂಡಿ ಒಕ್ಕೂಟದಲ್ಲಿರುವಂತಹ ಪಕ್ಷಗಳೇ ಕೈಗೊಳ್ತಾ ಇದೆ. ಹಾಗಾಗಿ ಈ ಇಂಡಿ ಒಕ್ಕೂಟದ ಮೇಲೆ ಯಾರಿಗೂ ಕೂಡ ವಿಶ್ವಾಸವೂ ಇಲ್ಲ, ಭರವಸೆ ಕೂಡ ಇಲ್ಲ. ಹಾಗಾಗಿ ಇಂಡಿ ಒಕ್ಕೂಟ ಕ್ರಮೇಣವಾಗಿ ನಶಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ನಿನ್ನೆ ಉದ್ಧವ್ ಠಾಕ್ರೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮುಂಬರುವಂತಹ ಮುಂಬೈ ಬೃಹನ್ ನಗರ ಪಾಲಿಕೆಯ ಚುನಾವಣೆಯಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೇವೆ, ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಬದಲಾಗಿ ಶಿವಸೇನೆ ಉದ್ಧವ್ ಬಣ ಸಪರೇಟ್ ಆಗಿ ಇಲೆಕ್ಷನ್ ನ ಎದುರಿಸ್ತದೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ, ಇಂಡಿ ಒಕ್ಕೂಟದಿಂದ ನಾವು ಹೊರಗಡೆ ಹೋಗ್ತೇವೆ ಅಂತೇಳಿ. ಹಾಗಾದ್ರೆ ಈ ರೀತಿ ಉದ್ಧವ್ ಠಾಕ್ರೆ ಅವರು ಹೇಳಲಿಕ್ಕೆ ಕಾರಣ ಏನು? ಬೇರೆ ಏನು ಅಲ್ಲ, ಮೊನ್ನೆ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಅಲ್ಲಿ ಬಂದಂತಹ ರಿಸಲ್ಟ್ ನಿಮ್ಗೆ ಗೊತ್ತಿದೆ. ಕಳೆದ ವಾರ ಮಹಾರಾಷ್ಟ್ರದಲ್ಲಿ ಈ ಲೋಕಲ್ ಬಾಡಿ ಚುನಾವಣೆ ಅಂದ್ರೆ ನಗರ ಪರಿಷತ್ ಮತ್ತು ನಗರ ಪಂಚಾಯತ್ಗೆ ಚುನಾವಣೆಗಳು ನಡೀತು. ಈ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ. ಇಂಡಿ ಒಕ್ಕೂಟ ಇಲ್ಲಿ ಧೂಳಿಪಟವಾಗಿ ಹೋಗ್ಬಿಟ್ಟಿದೆ. ಯಾವಾಗ ಈ ರೀತಿಯಾದಂತಹ ರಿಸಲ್ಟ್ ಬಂತು, ತಕ್ಷಣ ಉದ್ಧವ್ ಠಾಕ್ರೆ ಅವರಿಗೆ ಜ್ಞಾನೋದಯ ಆಯ್ತು.
ಜನವರಿಯಲ್ಲಿ ಇರುವಂತಹ ಈ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆಗೆ ಏನಾದ್ರೂ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನಮ್ಗೆ ಉಳಿಗಾಲ ಇಲ್ಲ, ಆದ್ರಿಂದಾಗಿ ನಾವು ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇಂಡಿ ಒಕ್ಕೂಟದಿಂದ ಇನ್ನೊಂದು ಪಕ್ಷ ಕೂಡ ಹೊರ ಹೋದಾಗಾಯ್ತು. ಮಹಾರಾಷ್ಟ್ರದಲ್ಲಿ ಮೊದಲಿಂದನೂ ಕೂಡ ಅಷ್ಟೇ ಶಿವಸೇನಾ ಅತ್ಯಂತ ಪ್ರಬಲವಾಗಿದ್ದಂತಹ ಪಕ್ಷ. ಆದ್ರೆ ಉದ್ಧವ್ ಠಾಕ್ರೆ ತಗೊಂಡಂತಹ ಕೆಲವೊಂದು ನಿರ್ಣಯಗಳಿಂದಾಗಿ ಶಿವಸೇನೆ ಇಬ್ಬಾಗ ಆಯ್ತು. ಶಿವಸೇನೆಯಲ್ಲಿದ್ದಂತ ನಾಯಕ ಶಿಂದೆ ಒಂದಿಷ್ಟು MLA ಗಳನ್ನ ಕರ್ಕೊಂಡು NDA ಕಡೆ ವಲಸೆ ಹೋದ್ರು. ಆ ನಂತರ ಶಿವಸೇನೆ ಅಲ್ಲಿ ನಿರ್ನಾಮ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಇಂಡಿ ಒಕ್ಕೂಟ ಉತ್ತಮವಾದಂತಹ ಫಲಿತಾಂಶವನ್ನೇ ಪಡೆದಿತ್ತು. ಆದ್ರೆ ವಿಧಾನಸಭೆಗೆ ನಡೆದಂತ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟ ಸಂಪೂರ್ಣವಾಗಿ ನೆಲ ಕಚ್ಚಿತು. ಅದರಲ್ಲಿಯೂ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿ ಹೋಯ್ತು ಅಂತಲೇ ಹೇಳ್ಬೋದು. ಇದ್ದದ್ರಲ್ಲಿ ಸ್ವಲ್ಪ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಸ್ವಲ್ಪ ಜಾಸ್ತಿ ಸ್ಥಾನಗಳನ್ನ ಗಳಿಸ್ತು. ಮೋಸ್ಟ್ಲಿ 20 ಸ್ಥಾನಗಳನ್ನೇನೋ ಅವ್ರು ಗಳಿಸಿದ್ದಾರೆ ಅನ್ಸ್ತದೆ. ಉಳಿದಂತೆ ಕಾಂಗ್ರೆಸ್ 6-8 ಸ್ಥಾನಗಳನ್ನ ಗಳಿಸಿದ್ರೆ ನಂಗೆ ಸರಿಯಾಗಿ ನೆನಪಿಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂತಹ 288 ನಗರ ಪರಿಷತ್ ಮತ್ತು ನಗರ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ, ಶಿವಸೇನೆ, ಅಜಿತ್ ಪವಾರ್ ಅವರ NCP ಬಣ ಮಹಾಯುತಿ 215 ನಗರ ಪರಿಷತ್ ಮತ್ತು ನಗರ ಪಂಚಾಯತ್ ಗಳನ್ನ ವಶಪಡಿಸಿಕೊಂಡ್ರೆ, ಮಹಾ ಅಗಾಡಿ ವಿಕಾಸ್ ಅಂದ್ರೆ ಈ ಕಾಂಗ್ರೆಸ್, NCP ಶರದ್ ಪವಾರ್ ಅವರ ಬಣ ಹಾಗೇನೆ ಶಿವಸೇನೆಯ ಉದ್ಧವ್ ಬಣ ಇವ್ರು ಮೂವರು ಸೇರ್ಕೊಂಡು ಒಟ್ಟಿಗೆ 49 ನಗರ ಪಂಚಾಯತ್ ಮತ್ತು ನಗರ ಪರಿಷತ್ ಗಳನ್ನ ವಶಪಡಿಸಿಕೊಂಡ್ರು. ಉಳಿದಂತ 22 ನಗರ ಪರಿಷತ್ ಮತ್ತು ನಗರ ಪಂಚಾಯತ್ ಗಳನ್ನ ಬೇರೆಯವರು ಪಡ್ಕೊಂಡ್ರು. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಮಹಾಯುತಿ ಮೇಲುಗೈಯನ್ನ ಸಾಧಿಸ್ತು. ಯಾವಾಗ ಈ ರೀತಿಯಾದಂತಹ ರಿಸಲ್ಟ್ ಬಂತು, ತಕ್ಷಣ ಉದ್ಧವ್ ಠಾಕ್ರೆ ಅವರಿಗೆ ಜ್ಞಾನೋದಯ ಆಯ್ತು. ಒಂದ್ ವೇಳೆ ಪುನಃ ನಾವು ಈ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯನ್ನ ಎದುರಿಸಿದ್ರೆ ಖಂಡಿತವಾಗಿ ನಮ್ಗೆ ಬಹಳಷ್ಟು ನಷ್ಟ ಉಂಟಾಗ್ತದೆ. ಹಾಗಾಗಿ ಆದಷ್ಟು ಬೇಗ ನಾವು ಇವರಿಂದ ದೂರ ಸರಿಯೋದೇ ಒಳ್ಳೇದು ಅಂತೇಳಿ ನಿರ್ಧಾರವನ್ನ ತಕೊಂಡು ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಇವರು ಏಕಾಂಗಿಯಾಗಿ ಸ್ಪರ್ಧೆ ನಡೆಸುವಂತ ಸಾಧ್ಯತೆ ಇದೆ. ಮೋಸ್ಟ್ಲಿ ಇವರು ತಮ್ಮ ಕಸಿನ್ ರಾಜ್ ಠಾಕ್ರೆ MNS ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸುವ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರಬಹುದು, ಮುಂಬೈ ಈ ನಗರ ಪಾಲಿಕೆ ಚುನಾವಣೆ ಅನ್ನೋದು ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಅನ್ಸ್ಕೊಳ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಮುಂಬೈ ಮಹಾನಗರ ಪಾಲಿಕೆ ಬಜೆಟ್ ಅನ್ನೋದು ಕೆಲವೊಂದು ರಾಜ್ಯಗಳ ಬಜೆಟ್ಗಿಂತಲೂ ಜಾಸ್ತಿ ಇರುವಂತಹ ಬಜೆಟ್. ಹಾಗಾಗಿ ಪ್ರತಿಯೊಂದು ಪಕ್ಷಗಳು ಬೃಹನ್ ಮುಂಬೈ ನಗರ ಪಾಲಿಕೆಯನ್ನ ತಮ್ಮ ಕೈವಶ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಕೆಲವಾರು ವರ್ಷಗಳಿಂದ ಈ ಬೃಹನ್ ಮುಂಬೈ ನಗರ ಪಾಲಿಕೆ ಅನ್ನೋದು ಶಿವಸೇನೆಯ ಹಿಡಿತದಲ್ಲೇ ಇದೆ. ಆದ್ರೆ ಈ ಬಾರಿ ಶಿವಸೇನೆಯಿಂದ ಕೈ ತಪ್ಪಿ ಹೋಗುವಂತ ಸಾಧ್ಯತೆ ಇದೆ. ಕಾರಣ ಏನು ಹೇಳಿದ್ರೆ, ಶಿಂದೆ ಬಣ ಅತ್ಯಂತ ಪ್ರಬಲವಾಗಿದೆ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಅವರಿಗೆ ಜಯ ಗಳಿಸುವುದು ತುಂಬಾ ಕಷ್ಟ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಬೃಹನ್ ಮುಂಬೈ ನಗರ ಪಾಲಿಕೆಯಲ್ಲಿ ಶಿವಸೇನೆ ತನ್ನ ಹಿಡಿತವನ್ನ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಶಿವಸೇನೆ ಸಂಪೂರ್ಣವಾಗಿ ನಾಶ ಆಗುವಂತ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಶಿವಸೇನೆಗೆ ಏನಾದ್ರೂ ಆರ್ಥಿಕ ಮೂಲ ಅನ್ನೋದಿದ್ರೆ ಅದು ಬೃಹನ್ ಮುಂಬೈ ನಗರ ಪಾಲಿಕೆ. ಒಂದ್ ವೇಳೆ ಮುಂಬೈ ನಗರ ಇವ್ರ ಕೈ ತಪ್ಪಿ ಹೋಯ್ತು ಅಂತ ಹೇಳಿದ್ರೆ ಇವರ ಆರ್ಥಿಕ ಸಂಪನ್ಮೂಲವೇ ನಾಶವಾಗಿ ಹೋಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿವಸೇನೆಯನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ಉದ್ಧವ್ ಠಾಕ್ರೆ ಹೆಣಗಾಡಬೇಕಾಗಿ ಬರ್ತದೆ. ಆದ್ರಿಂದ ಉದ್ಧವ್ ಠಾಕ್ರೆ ಅವರು ಈ ಬಾರಿಯ ಚುನಾವಣೆಯಲ್ಲಿ ಮಹಾ ವಿಕಾಸ್ ಅಘಾಡಿಯಿಂದ ದೂರ ಸರಿದು ಏಕಾಂಗಿಯಾಗಿ ಚುನಾವಣೆಯನ್ನ ಎದುರಿಸ್ತೇವೆ ಅಂತಕೊಂಡು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಅನ್ನೋದು ನೆಲ ಕಚ್ಚಿ ಬಿಡ್ತದೆ. ಇದ್ರ ಜೊತೆಗೆ ಇಂಡಿ ಒಕ್ಕೂಟ ಅನ್ನೋದು ಕೂಡ ಗತಕಾಲಕ್ಕೆ ಸೇರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇಲ್ಲಿ ಇಂಡಿ ಒಕ್ಕೂಟದಿಂದ ಉದ್ಧವ್ ಠಾಕ್ರೆ ಅವರು ಮಾತ್ರ ದೂರ ಹೋಗ್ತಾ ಇಲ್ಲ, ಅದಕ್ಕೆ ಬದಲಾಗಿ ಕ್ರಮೇಣ ಒಂದೊಂದೇ ಪಕ್ಷಗಳು ಈ ಒಕ್ಕೂಟದಿಂದ ದೂರ ಸರಿಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ಯಾವ ರೀತಿಯಾಗಿ NDAನ ಎದುರಿಸಬೇಕು ಆ ರೀತಿಯಾಗಿ ಎದುರಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಯಾವಾಗ್ಲೂ ಕೂಡ ವೋಟ್ ಚೋರಿ ಅಂತ ಓಡಾಡ್ತಾ ಇದ್ದಾರೆ, ಅಥವಾ ಸಂವಿಧಾನವನ್ನ ಉಳಿಸ್ಲಿಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇರ್ತಾರೆ ಹೊರತು ಇನ್ಯಾವುದೇ ರೀತಿಯಾದಂತಹ ಉತ್ತಮ ಕೆಲಸವನ್ನ ಅವ್ರು ಮಾಡ್ತಾ ಇಲ್ಲ. ಇದರಿಂದಾಗಿ ಜನರಿಗೂ ಕೂಡ ಅಷ್ಟೇ ಇಂಡಿ ಒಕ್ಕೂಟದ ಮೇಲೆ ಒಂದ್ ರೀತಿಯಾದಂತಹ ಬೇಸರ ಬರಲಿ ಪ್ರಾರಂಭ ಆಗಿದೆ. ಕ್ರಮೇಣವಾಗಿ ಇಂಡಿ ಒಕ್ಕೂಟದಿಂದ ಜನತೆ ಕೂಡ ದೂರ ಸರಿತಾ ಇದ್ದಾರೆ. ಹಾಗಾಗಿ ಇಂಡಿ ಒಕ್ಕೂಟದಲ್ಲಿರುವಂತಹ ಎಲ್ಲಾ ಪಕ್ಷಗಳು ಈಗ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದಾವೆ. ನಾವು ಒಂದ್ ವೇಳೆ ಇಂಡಿ ಒಕ್ಕೂಟದಲ್ಲಿ, ಅದರಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಒಕ್ಕೂಟದಲ್ಲಿ ಉಳ್ಕೊಂಡ್ರೆ ನಮ್ಗೆ ರಾಜಕೀಯವಾಗಿ ಏನಾದ್ರೂ ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ, ಈ ರೀತಿಯಾಗಿ ನೋಡಿದಾಗ ಅವ್ರಿಗೆ ಒಂದೊಂದು ಕ್ಲಿಯರ್ ಆಗ್ತದೆ, ನಮ್ಗೆ ನಷ್ಟವೇ ಜಾಸ್ತಿ ಆಗ್ತದೆ ಅಂತೇಳಿ. ಹಾಗಾಗಿ ಈಗ ಒಬ್ಬರೊಬ್ರೆ ಇಂಡಿ ಒಕ್ಕೂಟದಿಂದ ಕಾಲ್ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಸದ್ಯದಲ್ಲಿ ಇನ್ನೊಂದು ತೃತೀಯ ರಂಗ ಕೂಡ ಉದ್ಭವ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವರೆಲ್ಲರೂ ಹೊರಗಡೆ ಹೋದ್ಮೇಲೆ ಇನ್ನೊಂದು ಒಕ್ಕೂಟವನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಒಬ್ಬ ನಾಯಕ ಅಂತ ಉದ್ಭವಿಸ್ತಾರೆ. ಆ ನಾಯಕ ನಾನು ಮುಂದೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿರುವಂತವನಾಗಿರ್ತಾನೆ. ಹಾಗಾಗಿ ಇವರೆಲ್ಲರೂ ಒಗ್ಗೂಡಿ ಮುಂದಿನ ಚುನಾವಣೆಯಲ್ಲಿ ಮೋದಿಯನ್ನು ಸೋಲಿಸ್ತೇವೆ ಅಂತ ಕೂಡ ಕಣಕ್ಕಿಳಿತಾರೆ. ಈ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಹೊಸ ಹೊಸ ಒಕ್ಕೂಟಗಳು ಹುಟ್ಟುತ್ತಾ ಇರ್ತವೆ ಹೊರತು
ಯಾವುದೇ ರೀತಿಯಾದಂತಹ ದೂರದೃಷ್ಟಿ ಇಟ್ಕೊಂಡು ದೇಶವನ್ನ ಉದ್ಧಾರ ಮಾಡ್ಲಿಕ್ಕಾಗಿ ನಾವು ಈ ಒಂದು ಒಕ್ಕೂಟವನ್ನ ರಚನೆ ಮಾಡ್ತಾ ಇದ್ದೇವೆ ಅಂತ ಎಲ್ಲಿ ಇವ್ರು ಹೇಳ್ಕೊಳ್ಳೋದಿಲ್ಲ. ಇವರ ಮೈನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಎನ್ಡಿಎನ ಸೋಲಿಸಬೇಕು, ಮೋದಿಯನ್ನ ಸೋಲಿಸಬೇಕು. ಇದು ಬಿಟ್ರೆ ಬೇರೆ ಇನ್ನೇನು ಇಲ್ಲದೆ ಇರೋದ್ರಿಂದಾಗಿ ಈ ಒಕ್ಕೂಟಗಳೆಲ್ಲದೂ ಅಷ್ಟೇ ಹುಟ್ಟಿದ ಕೆಲವೇ ದಿನಗಳಲ್ಲಿ ನಾಶ ಆಗ್ತಾ ಇದೆ. ನೋಡೋಣ, ಮುಂದಿನ ವರ್ಷ ಇನ್ನೂ ಬಹಳಷ್ಟು ಚುನಾವಣೆಗಳು ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಇಂಡಿ ಒಕ್ಕೂಟ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತದ ಅಥವಾ ನಾಮಾವಶೇಷವಾಗಿ ಹೋಗ್ತದ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.